ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ಈ ಒಂದೇನು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದೈತಿ, ಅದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಒಂದು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಂತ. ಸೊ ಸ್ಟಾರ್ಟಿಂಗ್ ಬರ್ರಿ, ನಿಮ್ಮ ಒಂದು KE ವೆಬ್ಸೈಟಿಗೆ ಹೋಗಿರಲ್ಲ. ಸೊ KE ಹೋಮ್ ಪೇಜಿಗೆ ಹೋದಾಕಾರ ಇಲ್ಲಿ ನಿಮಗೆ 3 ಡಾಟ್ ನೋಡೋಕೆ ಸಿಗ್ತೈತಿ. ಸೊ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದ್ಮೇಲೆ ಇಲ್ಲಿ ಪ್ರವೇಶ ಅಂತೇಳಿ ಐತಿ, ಅಂದ್ರೆ ಎಂಟ್ರೆನ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ UGCET 2026 ಅಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಕಾರ ನಿಮಗೊಂದು ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ಗಳು ಅಂತೇಳಿ ಐತಿ. ಸೊ ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಎಲ್ಲ ರೀತಿ ಯಾವುದೇ ಒಂದು ಲಿಂಕ್ ಅಪ್ಲೋಡ್ ಮಾಡೋದಾಗಿರಲಿ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರಲಿ ಲಿಂಕ್ ಮಾಹಿತಿ ಎಲ್ಲ ಇಲ್ಲಿ ಬರ್ತೈತಿ. ಸೊ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಕೊಡ್ರಿ. ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಮುಂದಿನೊಂದು ಪೇಜ್ ಓಪನ್ ಆಕೈತಿ, ತೋರಿಸ್ತೇನೆ ಅಂತ ನಾನು ನಿಮಗಿಲ್ಲಿ. ಸೊ ಇಲ್ಲಿ ಡೌನ್ಲೋಡ್ ಆದ್ಮೇಲೆ ಹೆಂಗೆ ಮಾಡಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕು, ಏನೇನು ಸ್ಟೆಪ್ ಐತಿ ಏನಂತ ಹೇಳ್ಕರಿ ತೋರಿಸ್ತೀನಿ ಅಂತ. ಎಲ್ಲರೂ ಒಮ್ಮೆ ಎಟ್ ಎ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಸರ್ವರ್ ಸ್ವಲ್ಪ ಇಶ್ಯೂ ಇರ್ತೈತಿ, ಸರ್ವರ್ ಪ್ರಾಬ್ಲಮ್ ಇರ್ತೈತಿ, ಯಾರೇನು ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ಓಕೆ, ಸೊ ಈ ರೀತಿ ಬರ್ತೈತಿ. ಈ ರೀತಿ ಒಂದು ಇಂಟರ್ಫೇಸ್ ಬಂದಾಕಾರ ನೀವು ಇಲ್ಲಿ ನೋಡ್ಬೋದು, ಎಂಟ್ರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳೈತಿ. ನೀವೇನು ಅಪ್ಲಿಕೇಶನ್ ಹಾಕಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಬಂದಿತ್ತು KCET. ಸೊ ಆ ಒಂದು KCET ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಎಂಟ್ರ್ ಮಾಡಬೇಕಾಕೈತಿ. ಆಮೇಲೆ ಇಲ್ಲಿ ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ಸೆಟ್ ಮಾಡಿರ್ತಿರಲ್ಲ, ಸೊ ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ಅದು ಹಾಕ್ರಿ. ನಿಮ್ಗೆ ಏನೋ ನೆನಪಿರಲಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡ್ರಿ, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಕಾಣತಿಲ್ಲ. ಸೊ ಇದು ಕೊಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಎಂಟರ್ ದಿ ಕ್ಯಾಪ್ಚಾ ಕೋಡ್ ಅಂತ ಹೇಳೈತಿ. ಸೊ ಕ್ಯಾಪ್ಚಾ ಕೋಡ್ ಅಂದರೆ ಇಲ್ಲೇನು ಕೆಳಗೆ ತೋರ್ಸತ್ತಾರಲ್ಲ, ಸೊ ಇದನ್ನು ಕ್ಯಾಪ್ಚಾ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಕೈತಿ. ಜಸ್ಟ್ ನೀವು ಇದು ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಲೈಕ್ ನಿಮಗೆ OTP ಕೇಳ್ತೈತಿ, ಲಾಗಿನ್ ಆಗಿದ್ದು ಆದಮೇಲೆ OTP ಕೇಳ್ತೈತಿ. ಸೊ OTP ಎಲ್ಲ ನೀವು ಕೊಟ್ರಿ ಅಂದ್ರೆ ನಿಮಗೆ ಒಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿನ ಒಂದು ಪೇಜ್ ತೋರಿಸ್ತೈತಿ, ಅಂದ್ರೆ ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ತೋರಿಸ್ತೈತಿ. ಸೊ ಆ ಸ್ಲಿಪ್ ತೋರಿಸೋದ್ಮ್ಯಾಗ ಅಲ್ಲಿ ಸೈಡಿಗೆ ಪ್ರಿಂಟ್ ಅಂತೇಳಿ ಇರ್ತೈತಿ ಅಥವಾ ಡೌನ್ಲೋಡ್ ಅಂತೇಳಿ ಇರ್ತೈತಿ. ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಒಂದು ಫಾರ್ಮೆಟ್ ನಿಮಗೆ ಸಿಗ್ತೈತಿ. ಸೊ ಈ ರೀತಿಯಾಗಿ ಈ ಒಂದು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೇನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಓಕೆ ಟಾಟಾ ಬಾಯ್.